ಜಸಿಡಿ ಜಂಕ್ಷನ್, ಜಾರ್ಖಂಡ್. ಸಂಕ್ಷಿಪ್ತ ಇತಿಹಾಸ. ಜಸಿಡಿ ಜಂಕ್ಷನ್, JSME, ಜಾರ್ಖಂಡ್ ರಾಜ್ಯದ ದೇವಘರ್ ಜಿಲ್ಲೆಯಲ್ಲಿ ಇರುವ ಪ್ರಮುಖ ರೈಲು ನಿಲ್ದಾಣವಾಗಿದೆ. ಇದು 1871 ರಲ್ಲಿ ಬ್ರಿಟಿಷ್ ಕಾಲದಲ್ಲಿ ಈಸ್ಟ್ ಇಂಡಿಯನ್ ರೈಲ್ವೆಯ ಭಾಗವಾಗಿ ಹೌರಾ-ದೆಹಲಿ ಮುಖ್ಯ ಮಾರ್ಗದಲ್ಲಿ ಸ್ಥಾಪನೆಯಾಯಿತು. ನಂತರ ದೇವಘರ್, ಬೈದ್ಯನಾಥ ಧಾಮ, ದುಮ್ಕಾ, ಬಾಂಕಾ ಮೊದಲಾದ ಪ್ರದೇಶಗಳಿಗೆ ಶಾಖಾ ರೈಲು ಮಾರ್ಗಗಳು ನಿರ್ಮಾಣವಾಗಿದ್ದು, ಜಸಿಡಿ ಒಂದು ಪ್ರಮುಖ ರೈಲು ಜಂಕ್ಷನ್ ಆಗಿ ಬೆಳೆಯಿತು. 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಬಾಬಾ ಬೈದ್ಯನಾಥ ದೇವಸ್ಥಾನಕ್ಕೆ ಹೋಗುವ ಯಾತ್ರಿಕರಿಗೆ ಇದು ಮುಖ್ಯ ಪ್ರವೇಶ ದ್ವಾರವಾಗಿದೆ. 1990 ರ ದಶಕದಲ್ಲಿ ವಿದ್ಯುದೀಕರಣಗೊಂಡ ಈ ನಿಲ್ದಾಣವು ಇಂದಿನ ದಿನಗಳಲ್ಲಿ ಯಾತ್ರಿಕ ಸಂಚಾರ, ಪ್ರಯಾಣಿಕ ಸೇವೆ ಮತ್ತು ಪ್ರಾದೇಶಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವಹಿಸಿದೆ. ಇಲ್ಲಿ ಜಾರ್ಖಂಡ್ನ ಬೈದ್ಯನಾಥ ಜ್ಯೋತಿರ್ಲಿಂಗ, ದೇವಘರ್ ಕುರಿತು ಪೂರ್ಣ ಇತಿಹಾಸವನ್ನು ಕನ್ನಡದಲ್ಲಿ ನೀಡಿದ್ದೇನೆ. ಹಿಂಬದಿ ಕೈ ಕೆಳಕ್ಕೆ ತೋರಿಸುತ್ತಿರುವುದು ಓಂ ಬೈದ್ಯನಾಥ ಜ್ಯೋತಿರ್ಲಿಂಗ, ದೇವಘರ್ ಸಂಪೂರ್ಣ ಇತಿಹಾಸ. ಹೊಳೆಯುವ ಪರಿಚಯ. ಬೈದ್ಯನಾಥ ಜ್ಯೋತಿರ್ಲಿಂಗವು ಭಗವಾನ್ ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಇದು ಜಾರ್ಖಂಡ್ ರಾಜ್ಯದ ದೇವಘರ್ ಜಿಲ್ಲೆಯಲ್ಲಿದೆ. ಈ ಕ್ಷೇತ್ರವನ್ನು ಬಾಬಾ ಬೈದ್ಯನಾಥ ಧಾಮ ಅಥವಾ ವೈದ್ಯನಾಥ ಧಾಮ ಎಂದು ಕರೆಯಲಾಗುತ್ತದೆ. ಶಿವನು ಇಲ್ಲಿ ರೋಗ ನಿವಾರಕ ವೈದ್ಯನ ರೂಪದಲ್ಲಿ ಪೂಜಿಸಲ್ಪಡುವುದರಿಂದ ಬೈದ್ಯನಾಥ ಎಂಬ ಹೆಸರು ಬಂದಿದೆ. ಸ್ಕ್ರಾಲ್ ಪೌರಾಣಿಕ ಇತಿಹಾಸ. ತ್ರಿಶೂಲ ಸಂಕೇತ ರಾವಣ ಮತ್ತು ಆತ್ಮಲಿಂಗ ಕಥೆ. ಲಂಕಾಧಿಪತಿ ರಾವಣನು ಶಿವನ ಭಕ್ತನಾಗಿದ್ದು, ಅವನಿಂದ ಅಪಾರ ಶಕ್ತಿಯನ್ನು ಪಡೆಯಲು ತಪಸ್ಸು ಮಾಡಿದನು. ರಾವಣನು ಶಿವನನ್ನು ಮೆಚ್ಚಿಸಿ ಆತ್ಮಲಿಂಗವನ್ನು ಲಂಕೆಗೆ ಕರೆದೊಯ್ಯಲು ಅನುಮತಿ ಪಡೆದನು. ಶಿವನು ಒಂದು ಷರತ್ತು ಹಾಕಿದನು, ನೀನು ಲಿಂಗವನ್ನು ನೆಲಕ್ಕೆ ಇಟ್ಟರೆ ಅದು ಅಲ್ಲಿಯೇ ಸ್ಥಿರವಾಗುತ್ತದೆ. ದೇವತೆಗಳು ರಾವಣನ ಶಕ್ತಿಯನ್ನು ಭಯಪಟ್ಟು ಭಗವಾನ್ ವಿಷ್ಣುವಿನ ಮೂಲಕ ಮೋಸ ಯೋಜಿಸಿದರು. ವಿಷ್ಣು ಬ್ರಾಹ್ಮಣನ ವೇಷದಲ್ಲಿ ಬಂದು ರಾವಣನಿಂದ ಲಿಂಗವನ್ನು ಹಿಡಿದುಕೊಂಡನು. ಬಳಿಕ ನೆಲಕ್ಕೆ ಇಟ್ಟನು. ಆ ಕ್ಷಣದಲ್ಲೇ ಆತ್ಮಲಿಂಗವು ದೇವಘರ್ನಲ್ಲಿ ಸ್ಥಿರವಾಯಿತು. ರಾವಣನು ಎಷ್ಟೇ ಪ್ರಯತ್ನಿಸಿದರೂ ಅದನ್ನು ಎತ್ತಲಾಗಲಿಲ್ಲ. ಹೀಗಾಗಿ ಈ ಸ್ಥಳವೇ ಬೈದ್ಯನಾಥ ಜ್ಯೋತಿರ್ಲಿಂಗವಾಗಿ ಪ್ರಸಿದ್ಧವಾಯಿತು. ಸ್ಟೆಥಸ್ಕೋಪ್ ಬೈದ್ಯನಾಥ ಎಂಬ ಹೆಸರು ಹೇಗೆ ಬಂತು? ರಾವಣನು ಆತ್ಮಲಿಂಗವನ್ನು ಕೊಂಡೊಯ್ಯುವಾಗ ತೀವ್ರ ನೋವಿನಿಂದ ಬಳಲುತ್ತಿದ್ದ ಎನ್ನಲಾಗುತ್ತದೆ. ಶಿವನು ವೈದ್ಯನಾಗಿ ಡಾಕ್ಟರ್ ರೂಪದಲ್ಲಿ ಬಂದು ರಾವಣನ ನೋವನ್ನು ನಿವಾರಿಸಿದನು. ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ. ಅದರಿಂದಲೇ ಶಿವನಿಗೆ ಬೈದ್ಯನಾಥ, ವೈದ್ಯನಾಥ ಎಂಬ ಹೆಸರು ಬಂದಿತು. ಮಾದರಿ ಕಟ್ಟಡ. ದೇವಾಲಯದ ಇತಿಹಾಸ. ಈ ದೇವಾಲಯವು ಪ್ರಾಚೀನ ಕಾಲದಿಂದಲೇ ಅಸ್ತಿತ್ವದಲ್ಲಿದೆ. ದೇವಾಲಯದ ನಿರ್ಮಾಣದಲ್ಲಿ ನಾಗವಂಶ, ಪಾಲವಂಶ ಮತ್ತು ನಂತರದ ಹಿಂದೂ ರಾಜರು ಪಾತ್ರವಹಿಸಿದ್ದಾರೆ. ಇಂದಿನ ದೇವಾಲಯದ ರೂಪವು ಹಲವು ಬಾರಿ ಪುನರ್ನಿರ್ಮಾಣಗೊಂಡಿದೆ. ಇಲ್ಲಿ ಮುಖ್ಯ ಶಿವಲಿಂಗದ ಜೊತೆಗೆ 21 ಉಪದೇವಾಲಯಗಳು ಇವೆ. ದಾಸವಾಳ ಶಕ್ತಿ ಪೀಠದ ಮಹತ್ವ. ಬೈದ್ಯನಾಥ ಕ್ಷೇತ್ರವು ಜ್ಯೋತಿರ್ಲಿಂಗ ಸಂಕಲನ ಶಕ್ತಿ ಪೀಠ ಎರಡೂ ಆಗಿರುವ ಅಪರೂಪದ ಕ್ಷೇತ್ರ. ರೌಂಡ್ ಪುಷ್ಪಿನ್ ಇಲ್ಲಿಯೇ ಸತಿ ದೇವಿಯ ಹೃದಯ ಅಥವಾ ಮನಸ್ಸು ವಿದ್ದಿತೆಂದು ನಂಬಲಾಗುತ್ತದೆ. ಶಕ್ತಿ ದೇವಿಯನ್ನು ಇಲ್ಲಿ ಜಯಾದೇವಿ ಎಂದು ಪೂಜಿಸುತ್ತಾರೆ. ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ. ಆದ್ದರಿಂದ ಇದು ಶೈವ ಮತ್ತು ಶಾಕ್ತ ಪರಂಪರೆಯ ಸಂಯುಕ್ತ ಕ್ಷೇತ್ರ. ನಮಸ್ಕಾರ. ಶ್ರಾವಣ ಮಾಸ ಮತ್ತು ಕಾವಡ ಯಾತ್ರೆ. ಶ್ರಾವಣ ಮಾಸದಲ್ಲಿ ಲಕ್ಷಾಂತರ ಭಕ್ತರು ಸುಲ್ತಾನ್ಗಂಜ್ನಿಂದ ಗಂಗಾಜಲ ತಂದು ಬೈದ್ಯನಾಥ ಶಿವಲಿಂಗಕ್ಕೆ ಅಭಿಷೇಕ ಮಾಡುತ್ತಾರೆ. ಇದನ್ನು ಶ್ರಾವಣಿ ಮೇಳ ಅಥವಾ ಕಾವಡ ಯಾತ್ರೆ ಎಂದು ಕರೆಯಲಾಗುತ್ತದೆ. ಇದು ಭಾರತದ ಅತಿ ದೊಡ್ಡ ಧಾರ್ಮಿಕ ಯಾತ್ರೆಗಳಲ್ಲಿ ಒಂದಾಗಿದೆ. ಮಿನುಗುವ ನಕ್ಷತ್ರ. ಧಾರ್ಮಿಕ ಮಹತ್ವ. ರೋಗ ನಿವಾರಣೆ, ದೀರ್ಘಾಯುಷ್ಯ, ಮಾನಸಿಕ ಶಾಂತಿ, ಸಂಕಷ್ಟ ನಿವಾರಣೆ ಈ ಎಲ್ಲಕ್ಕಾಗಿ ಭಕ್ತರು ಇಲ್ಲಿ ಶಿವನನ್ನು ಆರಾಧಿಸುತ್ತಾರೆ. ಓಂ ಉಪಸಂಹಾರ. ಬೈದ್ಯನಾಥ ಜ್ಯೋತಿರ್ಲಿಂಗವು ಚೆಕ್ ಮಾರ್ಕ್. ಪೌರಾಣಿಕ ಮಹತ್ವ. ಚೆಕ್ ಮಾರ್ಕ್. ರಾವಣ ಶಿವಕಥೆ. ಚೆಕ್ ಮಾರ್ಕ್. ಜ್ಯೋತಿರ್ಲಿಂಗ ಸಂಕಲನ ಶಕ್ತಿಪೀಠ. ಚೆಕ್ ಮಾರ್ಕ್. ರೋಗ ನಿವಾರಕ ಶಿವ. ಇವೆಲ್ಲ ಕಾರಣಗಳಿಂದ ಅತ್ಯಂತ ಪವಿತ್ರ ಹಾಗೂ ಶಕ್ತಿಶಾಲಿ ಕ್ಷೇತ್ರವಾಗಿದೆ. ನೀವು ಬಯಸಿದರೆ ನಾನು ಸಣ್ಣ ನೀಲಿ ವಜ್ರ ಶಾರ್ಟ್ ಇತಿಹಾಸ. ಸಣ್ಣ ನೀಲಿ ವಜ್ರ ಪೂಜಾ ವಿಧಾನ. ಸಣ್ಣ ನೀಲಿ ವಜ್ರ ಕಾವಡ ಯಾತ್ರೆ ವಿವರ.